ಜೀವನದಲ್ಲಿ ಸೋಲುವವರ ಮತ್ತು ಗೆಲ್ಲುವವರ ನಡುವೆ ಕೇವಲ ಒಂದು ಅಂತರವಿದೆ. ಅದೇ ಅವರ ದೃಷ್ಟಿ. ಸಂಪತ್ತು, ಶಕ್ತಿ, ಹಣೆಬರಹ ಮುಂತಾದವುಕ್ಕೆ ಅವರು ಮಹತ್ವ ಕೊಡುವುದಿಲ್ಲ. ಯಾವಾಗ ಚಂಡಮಾರುತ ಬರುತ್ತದೆಯೋ ಆಗ ನೀವು ದೋಣಿ ನೋಡುತ್ತೀರೋ ಅಥವಾ ದೂರದಲ್ಲಿ ಕಾಣುವ ದಡವನ್ನೋ? ಇಂದಿನ ಈ ಕಥೆಯನ್ನು ಕೇಳುತ್ತಿದ್ದ ಹಾಗೆ ನಿಮ್ಮೊಳಗೆ ನಡೆದಿರುವ ಕೋಲಾಹಲವನ್ನು ನಿಲ್ಲಿಸುತ್ತೆ. ಎಂತಹ ಶಕಿಯನ್ನು ತುಂಬುತ್ತದೆ ಎಂದರೆ ಯಾವಾಗಲೇ ಆಗಲಿ ಕಷ್ಟ ಬಂದಾಗ ಅದನ್ನು ಅವಕಾಶವಾಗಿ ಮಾರ್ಪಡಿಸುತ್ತದೆ. ಇದು ಲಾವೋ ತ್ಸು ಮತ್ತು ಒಬ್ಬ ಹುಡುಗನ ಕಥೆ. ನಿಮ್ಮೊಳಗೆ ಅಡಗಿರುವ ಆ ಶಕ್ತಿಯ ಬಗ್ಗೆ ಮಾತನಾಡೋಣ. ಆ ಶಕ್ತಿಯೇ ನಿಮ್ಮ ಪ್ರಶಾಂತವಾದ ಮನಸ್ಸು. ನಾವುಗಳು ಸಮಾಧಾನವನ್ನು ಹೊರಗಿನ ಪ್ರಪಂಚದಲ್ಲಿ ಹುಡುಕುತ್ತೇವೆ. ಗ್ರಂಥಗಳಲ್ಲಿ, ವಸ್ತುವಿನಲ್ಲಿ, ಯಾವುದೋ ಸ್ಥಳಕ್ಕೆ ಹೋಗುವುದರಿಂದ. ಹೀಗೆ ನಿಜವಾಗಿ ದೊಡ್ಡದೇ ಆಗಲಿ ಸಣ್ಣದೇ ಆಗಲಿ ಸಮಸ್ಯೆಗಳ ಪರಿಹಾರ ನಮ್ಮ ಮೌನದಲ್ಲಿ ಅಡಗಿರುತ್ತದೆ. ಒಬ್ಬ ಹುಡುಗ ಸದಾ ನಗುತ್ತಾ ಆಡುತ್ತಾ ಚೂಟಿಯಾಗಿದ್ದ. ಅವನ ಕಣ್ಣುಗಳಲ್ಲಿ ಕನಸುಗಳಿದ್ದವು. ಮುಂದೊಂದು ದಿನ ಅವನ ಮುಖದಲ್ಲಿದ್ದ ಆ ನಗು ಮಾಯವಾಯಿತು. ಸಂತೋಷದಿಂದ ಇದ್ದವನು ಎದೆಗುಂದಿ ಹಾಗೂ ಮೌನವಾಗಿ ಬಿಟ್ಟ. ಹಗಲು ಹೊತ್ತು ಅವನಿಗೆ ಭಯ ತರುತ್ತಿತ್ತು. ರಾತ್ರಿಯ ಕತ್ತಲೆ ಅಪ್ಯಾಯಮಾನವೆನಿಸತೊಡಗಿತು. ಆತ ಸದಾ ಒಂದು ಕತ್ತಲೆಯ ಕೋಣೆಯಲ್ಲಿ ಒಂಟೆಯಾಗಿ ಕುಳಿತಿರುತ್ತಿದ್ದ. ಗೋಡೆಗಳೊಂದಿಗೆ ಇಲ್ಲವೇ ತನಗೆ ತಾನೇ ಬಡಬಡಿಸುತ್ತಿದ್ದ. ಉರಿಯುತ್ತಿದ್ದ ದೀಪವನ್ನು ಯಾರೋ ಆರಿಸಿಬಿಟ್ಟರು ಎನ್ನುವಂತೆ ಅವನ ಕಣ್ಣುಗಳಲ್ಲಿದ್ದ ಹೊಳಪು ಮಾಯವಾಗಿ ಬಿಟ್ಟಿತು. ಜನರೆಲ್ಲ ಅವನಿಗೆ ಏನಾಯಿತು, ನಿನಗೆ ಏನಾಗಿದೆ ಎಂದು ಕೇಳುತ್ತಿದ್ದರು. ಆತನ ಮೌನವೇ ಅವರಿಗೆ ಉತ್ತರವಾಗಿತ್ತು. ಅವನು ಏನು ಹೇಳುತ್ತಿರಲಿಲ್ಲ. ತನ್ನೊಳಗಿನ ಭಾವನೆಗಳನ್ನು ಹಂಚಿಕೊಳ್ಳಲು ಅವನಲ್ಲಿ ಶಬ್ದಗಳಿರಲಿಲ್ಲ. ಯಾವುದರಲ್ಲಿಯೂ ಅವನ ಮನಸ್ಸು ನಿಲ್ಲುತ್ತಿರಲಿಲ್ಲ. ಒಳಗಡೆ ಒಂದು ಬಗೆಯ ತಳಮಳ, ನೋವು ಅನುಭವಿಸುತ್ತಿದ್ದ. ಅವನಲ್ಲಿ ಸೋಲಿನ ಭಾವನೆ ಪ್ರತಿಕ್ಷಣ ತಿನ್ನುತ್ತಿತ್ತು. ಭಾಗ್ಯವಶಾತ್ ಆಗಿನ ಮಹಾನ್ ದಾರ್ಶನಿಕ ಲಾವೋ ತ್ಸು ಆ ಊರಿನ ಹೊರವಲಯದಲ್ಲಿ ಹಲವು ದಿನಗಳಿಂದ ತಂಗಿದ್ದರು. ಅವರ ಖ್ಯಾತಿ ದೂರದವರೆಗೆ ಹಬ್ಬಿತ್ತು. ಅವರ ಹತ್ತಿರ ಹೋದರೆ, ಕುಳಿತರೆ ಮನಸ್ಸಿಗೆ ಸಮಾಧಾನವಾಗುತ್ತದೆ ಎಂದು ಜನರೆನ್ನುತ್ತಿದ್ದರು. ಆ ಹುಡುಗನ ತಂದೆ ಮಗನ ಸ್ಥಿತಿ ನೋಡಲಾಗದೆ ಅವನನ್ನು ಲಾವೋ ತ್ಸು ಅವರ ಕಡೆಗೆ ಕರೆದುಕೊಂಡು ಹೋದರು. ಹುಡುಗನಾದರೂ ಲಾವೋ ತ್ಸು ಅವರ ಬಳಿ ಹೋಗಿ ಸುಮ್ಮನೆ ಕುಳಿತುಬಿಟ್ಟ. ಬಹಳ ಹೊತ್ತು ಶಾಂತವಾಗಿ ಕುಳಿತಿದ್ದ. ಇಲ್ಲಿಯವರೆಗೆ ಆತ ತನ್ನ ಕಷ್ಟ, ಒಳಗಿನ ನೋವನ್ನು ಯಾರೊಂದಿಗೂ ಹೇಳಿಕೊಂಡಿರಲಿಲ್ಲ. ಯಾರಿಗೂ ತಾನು ಹೇಳಿದ್ದು ಅರ್ಥವಾಗುವುದಿಲ್ಲ ಎಂದು ಅವನಿಗೆ ಅನಿಸುತ್ತಿತ್ತು. ಲಾವೋ ತ್ಸು ಅವರ ಮುಖದ ಮೇಲೆ ಶಾಂತಿಯ ಕಳೆಯಿತ್ತು. ಅವರ ಕಣ್ಣುಗಳಲ್ಲಿ ಪ್ರಶಾಂತತೆ ತುಂಬಿತ್ತು. ಅದು ಆ ಹುಡುಗನ ಒಳಗೆ ಮಡುಗಟ್ಟಿದ್ದ ನೋವಿನ ಮಂಜುಗಡ್ಡೆಯನ್ನು ಸಾವಕಾಶವಾಗಿ ಕರಗಿಸತೊಡಗಿತು. ಬಹಳ ಹೊತ್ತಾದ ನಂತರ ಹುಡುಗ ಧೈರ್ಯ ಮಾಡಿ ಕೇಳಿದ, ಗುರುಗಳೇ, ನಾನು ನಿಮಗೆ ನನ್ನ ಮನದ ಮಾತುಗಳನ್ನು ಹೇಳಲು ಬಯಸುತ್ತೇನೆ. ಒಂದು ಪ್ರಶ್ನೆಯನ್ನು ಕೇಳಲು ಬಯಸುತ್ತೇನೆ. ಲಾವೋ ತ್ಸು ನಗುತ್ತಾ ಸರಿ ಎಂದು ತಲೆಯಾಡಿಸಿದರು. ಹುಡುಗ ಧೈರ್ಯವನ್ನು ಕೂಡಿಸಿ, ಗುರುಗಳೇ, ಏಕೆ ಕೆಲವರು ಜೀವನದಲ್ಲಿ ಎಂತೆಂತಹ ತೊಂದರೆಗೀಡಾದರೂ ಸಫಲರಾಗುತ್ತಾರೆ. ಅವರು ಕಷ್ಟಗಳ ತಲೆಯ ಮೇಲೆ ಕಾಲಿಟ್ಟು ಮುನ್ನಡೆಯುತ್ತಾರೆ. ಮತ್ತೆ ಕೆಲವರು ಸಣ್ಣ ಸಣ್ಣ ತೊಂದರೆಗಳಿಗೆ ಮುನ್ನಡೆಯದೆ ಹಾಗೆಯೇ ಉಳಿದು ಬಿಡುತ್ತಾರೆ. ಅದರಿಂದ ಹೊರಬರಲು ಅವರಿಗೆ ಸಾಧ್ಯವಾಗುವುದೇ ಇಲ್ಲ. ಲಾವೋ ತ್ಸು ಅವನ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡುತ್ತಾ ಕೇಳಿದರು, ಮಗು, ನೀನಿಂತಹ ಪ್ರಶ್ನೆಯನ್ನೇಕೆ ಕೇಳುತ್ತಿರುವೆ? ಹುಡುಗ ಗದ್ಗದಿತ ಧ್ವನಿಯಿಂದ ಹೇಳಿದ, ನಾನು 2 ವರ್ಷಗಳ ಕಾಲ ಹಗಲು ರಾತ್ರಿ ಬಹಳ ಪರಿಶ್ರಮಪಟ್ಟೆ. ಜೀವನದಲ್ಲಿ ದೊಡ್ಡದೇನಾದರೂ ಸಾಧಿಸಲು ಬಯಸುತ್ತಿದ್ದೆ. ಆದರೆ ನನ್ನಿಂದ ಅದು ಸಾಧ್ಯವಾಗಲಿಲ್ಲ. ನನ್ನ ಗುರಿಯಲ್ಲಿ ಸೋತು ಹೋದೆ. ಪ್ರತಿಕ್ಷಣ, ಪ್ರತಿದಿನವೂ ನಾನೊಬ್ಬ ಅಸಫಲ ಮನುಷ್ಯನೆಂದು ನನಗೆ ಚುಚ್ಚುತ್ತದೆ. ನನ್ನ ಅಸ್ತಿತ್ವವೇ ದೊಡ್ಡ ತಪ್ಪಾಗಿದೆ ಎನಿಸುತ್ತದೆ. ನನಗೆ ಇಂತಹ ಆಶೀರ್ವಾದ ಮಾಡಿ, ವರವನ್ನು ಕೊಡಿ. ಅದರ ಬಲದಿಂದ ನನ್ನ ಜೀವನದಲ್ಲಿ ತೊಂದರೆಗಳು ಬಂದರೂ ನನ್ನನ್ನು ನಿಲ್ಲಿಸದೇ ಇರಲಿ. ಇಷ್ಟು ಹೇಳುತ್ತಾ ಅವನ ಕಣ್ಣುಗಳಲ್ಲಿಂದ ನೀರು ಹರಿಯತೊಡಗಿತು. 2 ವರ್ಷಗಳಿಂದ ತನ್ನೊಳಗೆ ತಡೆದು ಹಿಡಿದಿದ್ದ ನೋವು ಈಗ ಕರಗಿ ನೀರಾಗಿ ಕಣ್ಣುಗಳಿಂದ ಹರಿಯತೊಡಗಿತು. ಹುಡುಗನ ಮಾತುಗಳನ್ನು ಕೇಳಿ ಲಾವೋ ತ್ಸು ಕೆಲವು ಕ್ಷಣ ಶಾಂತರಾಗಿ ಕುಳಿತರು. ಅವರ ಕಣ್ಣುಗಳಲ್ಲಿ ಮುಚ್ಚಿದ್ದವು. ಅವರು ಆ ಹುಡುಗನ ನೋವನ್ನು ತಮ್ಮೊಳಗೆ ಅನುಭವಿಸುತ್ತಿದ್ದರು. ಸ್ವಲ್ಪ ಹೊತ್ತಿನ ನಂತರ ಕಣ್ತೆರೆದು ಕರುಣೆಯಿಂದ ಹೇಳಿದರು, ನಾನು ನಿನಗೆ ಯಾವುದೇ ಆಶೀರ್ವಾದ ಮಾಡುವುದಿಲ್ಲ, ವರ ಕೊಡುವುದಿಲ್ಲ. ಆದರೆ ನಿನಗೊಂದು ಕತೆ ಹೇಳುತ್ತೇನೆ. ಈ ಕಥೆಯಲ್ಲಿ ನಿನ್ನ ಪ್ರಶ್ನೆಗಳಿಗೆ ಉತ್ತರಗಳಿವೆ. ಇದನ್ನು ಪೂರ್ಣ ಲಕ್ಷ್ಯ ಕೊಟ್ಟು ಕೇಳು. ಲಾವೋ ತ್ಸು ಹೇಳತೊಡಗಿದರು. ಒಂದು ದೊಡ್ಡ ಸಂಪದ್ಭರಿತವಾದ ರಾಜ್ಯವಿತ್ತು. ಅಲ್ಲಿಯ ರಾಜ ಮಹಾವೀರನಾಗಿದ್ದ, ಅಷ್ಟೇ ಆಕರ್ಷಕನಾಗಿಯೂ ಆಗಿದ್ದ. ಅವನ ಶತ್ರುಗಳು ಸಹ ಅವನ ವ್ಯಕ್ತಿತ್ವಕ್ಕೆ ಗೌರವ ಕೊಡುತ್ತಿದ್ದರು. ಪ್ರಜೆಗಳಾದರೋ ಅವನನ್ನು ದೇವರೆಂದೇ ತಿಳಿದಿದ್ದರು. ಆತ ನಗರದಲ್ಲಿ ವೀಕ್ಷಣೆಗೆ ತಿರುಗಾಡಲು ಹೊರಬಂದಾಗ ಅವನನ್ನು ಕಂಡು ಜನ ಸಂತೋಷಪಡುತ್ತಿದ್ದರು. ಅವನ ಶೌರ್ಯದ ಕಥೆಗಳನ್ನು ಹೇಳುತ್ತಿದ್ದರು. ಆದರೆ ಒಂದು ದಿನ ಸಂತೋಷಭರಿತವಾಗಿದ್ದ ಅವನ ರಾಜ್ಯದ ಮೇಲೆ ಕತ್ತಲೆಯ ಕರಾಳ ದೃಷ್ಟಿ ಬಿತ್ತು. ವಿದೇಶಿ ರಾಜರುಗಳು ರಾಜ್ಯದ ಮೇಲೆ ಆಕ್ರಮಣ ಮಾಡಿದರು. ಯುದ್ಧ 11 ದಿನಗಳ ಕಾಲ ನಡೆಯಿತು. ಹಿಂದೆಂದೂ ನಡೆಯದಂತಹ ಘನಘೋರ ಯುದ್ಧವಾಯಿತು.
ರಾಜ ತನ್ನ ಪ್ರಜೆಗಳು ಹಾಗೂ ರಾಜ್ಯ ರಕ್ಷಣೆಗಾಗಿ ಸಂಪೂರ್ಣ ಶಕ್ತಿ ಹಾಕಿ ಯುದ್ಧ ಮಾಡಿ ಗೆದ್ದ. ರಾಜ ತನ್ನ ದೇಶವನ್ನೇನೋ ಉಳಿಸಿಕೊಂಡ, ಆದರೆ ಯುದ್ಧದಲ್ಲಿ ಅವನ ಒಂದು ಕಣ್ಣು ಕಳೆದುಕೊಂಡ, ಒಂದು ಕಾಲು ತುಂಡಾಗಿತ್ತು ಹಾಗೂ ಮುಖದ ಮೇಲೆ ಭೀಕರವಾದ ಗಾಯದ ಗುರುತು ಉಳಿಯಿತು. ಅದರಿಂದ ಅವನ ಮುಖ ಕುರೂಪವಾಗಿ ಕಾಣುತ್ತಿತ್ತು. ಈಗ ಅವನ ಮುಖ ನೋಡಲು ಜನ ಹೆದರುತ್ತಿದ್ದರು. ಯಾವುದೇ ರಾಜರೂ ಸಹ ಅವನತ್ತ ಕಣ್ಣೆತ್ತಿ ನೋಡುತ್ತಿರಲಿಲ್ಲ. ಯಾವ ರಾಜ ನೆನ್ನೆಯ ತನಕ ಸೌಂದರ್ಯದ ಕಣಿಯಾಗಿದ್ದ, ಅದೇ ರಾಜ ಇಂದು ಕುರೂಪಿಯಾಗಿದ್ದ, ವಿಕಲಾಂಗನಾಗಿದ್ದ. ರಾಜ ಒಂದು ದಿವಸ ತನ್ನ ಅರಮನೆಯಲ್ಲಿ ನಡೆದಾಡುತ್ತಿದ್ದ. ಗೋಡೆಗಳ ಮೇಲೆ ಪೂರ್ವಜರ ವರ್ಣಚಿತ್ರಗಳು ತೂಗು ಹಾಕಲ್ಪಟ್ಟಿದ್ದವು. ಪ್ರತಿ ವರ್ಣಚಿತ್ರದಲ್ಲೂ ಅವನ ಪೂರ್ವಜರು ವೀರ, ಶಕ್ತಿಶಾಲಿ ಹಾಗೂ ಸುಂದರರಾಗಿ ಕಾಣುತ್ತಿದ್ದರು. ಆ ವರ್ಣಚಿತ್ರಗಳನ್ನು ನೋಡುತ್ತಾ ರಾಜ ನಿಂತ ದೀರ್ಘಾಲೋಚನೆಯಲ್ಲಿ ಮುಳುಗಿದ. ತನ್ನ ಪೂರ್ವಜರು ಎಷ್ಟು ಭವ್ಯ ಹಾಗೂ ಸುಂದರರಾಗಿ ಕಾಣುತ್ತಿದ್ದಾರೆ. ಈ ವರ್ಣಚಿತ್ರಗಳೊಂದಿಗೆ ಜನ ನನ್ನ ವರ್ಣಚಿತ್ರ ನೋಡಿದರೆ ಏನೆಂದುಕೊಂಡಾರು? ನನ್ನ ಶೌರ್ಯವನ್ನು ನೆನಪಿಸಿಕೊಳ್ಳುತ್ತಾರ? ನನ್ನ ಕುರೂಪತೆಯನ್ನು ಕುರಿತು ಗೇಲಿ ಮಾಡುವರ? ಇತಿಹಾಸ ನನ್ನನ್ನು ಮಹಾನ್ ರಾಜನೆಂದು ನೆನಪಿಟ್ಟುಕೊಳ್ಳುವುದೇ? ಈಗ ರಾಜನಿಗೆ ಇದರದೇ ಚಿಂತೆಯಾಯಿತು. ಮರುದಿನವೇ ರಾಜ ತನ್ನ ರಾಜ್ಯದಲ್ಲಿ ಇರುವ ಎಲ್ಲ ದೊಡ್ಡ ದೊಡ್ಡ ಚಿತ್ರಕಾರರು ನಿಗದಿಪಡಿಸಿದ ದಿನ ರಾಜಸಭೆಗೆ ಬರಬೇಕೆಂದು ಡಂಗುರ ಸಾರಿಸಿದ. ರಾಜ ಬಂದ ಚಿತ್ರಕಾರರಿಗೆ ಹೇಳಿದ, ನನ್ನದೊಂದು ಭವ್ಯವಾದ ವರ್ಣಚಿತ್ರ ಮಾಡಬೇಕು. ನನ್ನ ಕೆಲವು ಷರತ್ತುಗಳಿವೆ. ರಾಜನ ಮಾತುಗಳನ್ನು ಕೇಳಿ ಸಭೆ ಸ್ತಬ್ಧವಾಯಿತು. ರಾಜ ಹೇಳಿದ, ನನ್ನ ವರ್ಣಚಿತ್ರ ವಾಸ್ತವಿಕವಾಗಿ ಇರಬೇಕು. ಯಾವುದೇ ಬಗೆಯ ಕೃತ್ರಿಮತೆ ಇರಬಾರದು. ನಾನು ಕಾಣುವಂತೆ ಇರಬೇಕು. ಎರಡನೆಯದಾಗಿ, ನನ್ನ ವರ್ಣಚಿತ್ರ ಮುಂಬರುವ ಪೀಳಿಗೆಗೆ, ಜನಕ್ಕೆ ಪ್ರೇರಣಾದಾಯಕವಾಗಿ ಇರಬೇಕು. ಅದನ್ನು ನೋಡಿ ಜನರಲ್ಲಿ ಧೈರ್ಯ, ಶೌರ್ಯ ತುಂಬಿ ಬರಬೇಕು. ರಾಜನ ಮಾತುಗಳನ್ನು ಕೇಳಿ ಚಿತ್ರಕಾರರ ಮುಖ ಬಿಳುಚಿಕೊಂಡಿತು. ಅವರ ಕೈ ಕಾಲುಗಳು ತಣ್ಣಗಾದವು. ಈ ತರಹ ವರ್ಣಚಿತ್ರ ಬಿಡಿಸುವುದು ಹೇಗೆಂದು ಅವರಿಗೆ ತಿಳಿಯದಾಯಿತು. ರಾಜ ಮೊದಲಿನಂತೆ ಸುಂದರ ಹಾಗೂ ಆಕರ್ಷಕನಾಗಿ ಇರಲಿಲ್ಲ. ವಾಸ್ತವಿಕವಾಗಿ ಚಿತ್ರ ಬರೆದರೆ ಮುಖದ ಭೀಕರ ಗಾಯದ ಗುರುತು, ಕುರುಡಾದ ಕಣ್ಣು, ಒಂಟಿಗಾಲು ಹೇಗೆ ಪ್ರೇರಣಾದಾಯಕವಾದೀತು. ಇದನ್ನು ನೋಡಿದವರು ಹೆದರುತ್ತಾರೆ. ಅನುಭವಿ ಚಿತ್ರಕಾರರು ಸಹ ಹೆದರಿ ಸುಮ್ಮನೆ ನಿಂತುಬಿಟ್ಟರು. ಯಾರೊಬ್ಬರೂ ಮುಂದೆ ಬರಲಿಲ್ಲ. ಇದನ್ನು ಕಂಡು ರಾಜನಿಗೆ ಸಿಟ್ಟು ಬಂದಿತು. ತನ್ನ ಅಂಗಹೀನತೆಯ ಅಪಮಾನ ಮಾಡುತ್ತಿದ್ದಾರೆ ಎನಿಸಿತು. ಅವನು ಆವೇಶದಿಂದ ಒಬ್ಬ ಯುವ ಚಿತ್ರಕಾರನತ್ತ ಕೈ ತೋರಿ ಹೇಳಿದ, ನೀನು ಇನ್ನು 5 ದಿನಗಳಲ್ಲಿ ನನ್ನ ಭವ್ಯವಾದ ವರ್ಣಚಿತ್ರ ಮಾಡಿಕೊಂಡು ಬಾ. ಅದು ನನ್ನ ಷರತ್ತುಗಳಂತೆ ಇರದಿದ್ದರೆ ನಿನ್ನ ತಲೆ ಕಡಿಯಲಾಗುವುದು. ನಿನ್ನೊಂದಿಗೆ ಉಳಿದ ಚಿತ್ರಕಾರರಿಗೂ ಶಿಕ್ಷೆ ಕೊಡಲಾಗುವುದು. ಇಡೀ ರಾಜಸಭೆ ಭಯದಿಂದ ನಡುಗಿತು. ಯುವ ಚಿತ್ರಕಾರನಿಗೆ ತನ್ನ ಪ್ರಾಣವೇ ಹೋದಂತೆನಿಸಿತು. 6ನೆಯ ದಿವಸ ರಾಜಸಭೆ ಜನರಿಂದ ತುಂಬಿತ್ತು. ಎಲ್ಲರ ಕಣ್ಣುಗಳಲ್ಲಿ ಆತಂಕ, ಭಯ. ಅಕಸ್ಮಾತ್ ವರ್ಣಚಿತ್ರ ಚೆನ್ನಾಗಿ ಆಗಿರದಿದ್ದರೆ ಏನಾಗಬಹುದೆಂದು ಭೀತರಾಗಿದ್ದರು. ಶ್ರೇಷ್ಠ ವರ್ಣಚಿತ್ರ ಕಲಾಕಾರರು ಮಾಡಲಾಗದ್ದನ್ನು ಈ ನವಯುವಕ ಏನು ಮಾಡಿರಬಹುದು ಎಂಬ ಉತ್ಸುಕತೆಯಿತ್ತು. ಯುವಕ ತಾನು ಬರೆದ ವರ್ಣಚಿತ್ರ ಒಂದು ಬಟ್ಟೆಯಲ್ಲಿ ಮುಚ್ಚಿ ತಂದ. ಅವನ ಕೈಗಳು ನಡುಗುತ್ತಿದ್ದವು. ರಾಜನ ಆದೇಶದಂತೆ ಯುವಕ ಚಿತ್ರದ ಮೇಲಿಂದ ಬಟ್ಟೆ ಸರಿಸಿದ. ಅದನ್ನು ನೋಡಿ ಇಡೀ ಸಭೆ ಸ್ತಬ್ಧವಾಯಿತು. ಮುಂದಿನ ಕ್ಷಣದಲ್ಲಿ ಇಡೀ ಸಭೆ ಹರ್ಷದಿಂದ ಚಪ್ಪಾಳೆ ತಟ್ಟಿತು. ಇಡೀ ಸಭೆ ಬೆರಗಾಗಿತ್ತು. ರಾಜ ಒಂದು ಭವ್ಯವಾದ ಕುದುರೆಯ ಮೇಲೆ ಕುಳಿತು ಬೇಟೆಯಾಡುತ್ತಿದ್ದ. ಆತನ ತುಂಡಾದ ಕಾಲು ಕುದುರೆಯ ಹಿಂದೆ ಮರೆಯಾಗಿತ್ತು. ರಾಜ ಬಾಣ ಹೂಡಿದ್ದ. ಗುರಿಯಿಡಲು ಅವನ ಒಂದು ಕಣ್ಣು ಮುಚ್ಚಿತ್ತು. ಅದೇ ಅವನ ಕುರುಡಾಗಿದ್ದ ಕಣ್ಣಾಗಿತ್ತು. ಯಾರಿಗೂ ಅವನಿಗೆ ಒಂದು ಕಣ್ಣು ಇಲ್ಲವೆಂದು ಗೊತ್ತಾಗುತ್ತಿರಲಿಲ್ಲ. ಒಬ್ಬ ಮಹಾಯೋಧನಂತೆ ಕಾಣುತ್ತಿದ್ದ. ಮುಖದ ಮೇಲೆ ಇದ್ದ ಗಾಯದ ಗುರುತಿನ ಮೇಲೆ ಕೈ ನೆರಳು ಬಿದ್ದಿತ್ತು. ಅದೊಂದು ವೀರ ಯೋಧನ ಗುರುತಾಗಿ ಕಾಣುತ್ತಿತ್ತು. ಅದರಲ್ಲಿ ಒಂದಿನಿತೂ ಕುರೂಪತೆ ಇರಲಿಲ್ಲ. ಅದೊಂದು ಅದ್ಭುತ ಕಲಾಕೃತಿಯಾಗಿತ್ತು. ಅದನ್ನು ಕಂಡು ರಾಜ ವಿಸ್ಮಿತನಾದ. ಕಣ್ಣುಗಳು ತುಂಬಿ ಬಂದವು. ಎಷ್ಟೋ ವರ್ಷಗಳ ನಂತರ ಒಬ್ಬರು ಅವನನ್ನು ಅಂಗಹೀನನಂತೆ ನೋಡದೆ ಒಬ್ಬ ವೀರರಾಜನಾಗಿ ಕಂಡಿದ್ದರು. ರಾಜ ಸಿಂಹಾಸನದಿಂದ ಎದ್ದು ಬಂದು ಯುವ ಚಿತ್ರಕಾರನನ್ನು ಆಲಂಗಿಸಿದ. ಎಲ್ಲ ದೊಡ್ಡ ಚಿತ್ರಕಾರರು ಸೋಲೊಪ್ಪಿ ನಿಂತಿದ್ದಾಗ ನೀನು ಇದನ್ನು ಹೇಗೆ ಚಿತ್ರಿಸಿದೆ? ಇಂತಹ ಕಲ್ಪನೆ ನಿನ್ನಲ್ಲಿ ಹೇಗೆ ಬಂದಿತು? ಯುವಕ ತಲೆ ತಗ್ಗಿಸಿ ವಿನಮ್ರತೆಯಿಂದ ಹೇಳಿದ, ಮಹಾರಾಜ, ಮೊದಲ ದಿವಸ ನಾನೂ ಸಹ ಎಲ್ಲರಂತೆ ಹೆದರಿದ್ದೆ. ನಾನು ಬರೆದ ವರ್ಣಚಿತ್ರ ತಮಗೆ ಇಷ್ಟವಾಗಲಿಲ್ಲವಾದರೆ ನನ್ನೊಂದಿಗೆ ಉಳಿದ ನಿರಪರಾಧಿ ಚಿತ್ರಕಾರರಿಗೆ ಶಿಕ್ಷೆಯಾಗುವುದಲ್ಲ ಎಂದೆನಿಸುತ್ತಿತ್ತು. ಈ ಸಮಸ್ಯೆಯಲ್ಲಿ ನಾನು ಹೇಗೆ ಸಿಲುಕಿಕೊಂಡೆ ಎಂದು ಯೋಚಿಸುತ್ತಿದ್ದೆ. ಈ ಯೋಚನೆಯಲ್ಲಿ ರಾತ್ರಿಯೆಲ್ಲ ನನಗೆ ನಿದ್ದೆ ಬರಲಿಲ್ಲ. ಮರುದಿವಸ ಬೆಳಗ್ಗೆ ಒಂದು ನಿಶ್ಚಯ ಮಾಡಿದೆ. ಸ್ಥಿರವಾಗಿ ಶಾಂತವಾಗಿ ಕುಳಿತು ತಮ್ಮ ವ್ಯಕ್ತಿತ್ವವನ್ನು ಚಿಂತಿಸುವುದು. ಎಲ್ಲಿಯವರೆಗೆ ನನಗೆ ಆ ಕಲ್ಪನೆ ಸಮಾಧಾನ ನೀಡುವುದಿಲ್ಲವೋ ಅಲ್ಲಿಯವರೆಗೆ ಏನೂ ಮಾಡುವುದಿಲ್ಲ. ಒಂದು ಕತ್ತಲೆಯ ಕೋಣೆಯಲ್ಲಿ ಕುಳಿತು ಮನದಲ್ಲಿ ಹುಟ್ಟುತ್ತಿದ್ದ ಪ್ರತಿ ಭಯ ಹಾಗೂ ನಕಾರಾತ್ಮಕ ವಿಚಾರಗಳ ಮನದಲ್ಲೇ ನೋಡತೊಡಗಿದೆ.
ಅವುಗಳನ್ನು ನಾನು ವಿರೋಧಿಸಲಿಲ್ಲ. 2 ದಿನಗಳು ಕಳೆದ ನಂತರ ನನ್ನ ಮನ ಶಾಂತವಾಗತೊಡಗಿತು. ಆಗ ನನ್ನ ಮನದಲ್ಲಿ ಈ ಕಲ್ಪನೆ ಮೂಡಿತು. ನನಗೆ ತಮ್ಮ ಕುರೂಪತೆಯಲ್ಲಿ ವೀರ ಯೋಧ ಕಂಡ. ತಾವು ಕಳೆದುಕೊಂಡ ಕಾಲು ನನಗೆ ಕಾಣಿಸಲಿಲ್ಲ, ಬದಲಾಗಿ ಧೈರ್ಯ ಕಾಣಿಸಿತು. ಕುರುಡಾದ ಕಳೆದುಕೊಂಡ ಕಣ್ಣಿನ ಬದಲಾಗಿ ಶತ್ರುಗಳನ್ನು ಸದೆಬಡಿದು ಓಡಿಸಿದ ಕಣ್ಣುಗಳು ಕಂಡವು. ಮರುದಿವಸ ನನ್ನ ಮನದಲ್ಲಿ ಒಂದು ಚಿತ್ರ ಮೂಡಿತು. ತಾವು ಒಂದು ಕುದುರೆಯ ಮೇಲೆ ಕುಳಿತು ಬಾಣವನ್ನು ಗುರಿಯಿಡುತ್ತಿದ್ದೀರಿ. ಅದೇ ಪ್ರೇರಣೆಯಿಂದ ಈ ಚಿತ್ರ ಬಿಡಿಸಿದೆ. ಯುವಕನ ಪ್ರಾಮಾಣಿಕ ಮಾತುಗಳ ಕೇಳಿ ರಾಜ ಭಾವುಕನಾದ. ತಕ್ಷಣವೇ ಆತನನ್ನು ಮುಖ್ಯ ಸಲಹೆಗಾರನಾಗಿ ನೇಮಿಸಿಕೊಂಡ. ಆತನನ್ನು ಬಹವಾಗಿ ಸತ್ಕರಿಸಿದ. ಕತೆ ಹೇಳಿಯಾದ ಮೇಲೆ ಲಾವೋ ತ್ಸು ಹುಡುಗನತ್ತ ನೋಡಿದರು. ಮಗು, ಈ ಕಥೆಯಲ್ಲಿಯೇ ನಿನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರವಿದೆ. ಕೇಳು. ಮೊದಲನೆಯದಾಗಿ ಕಷ್ಟಗಳನ್ನು ನೋಡುತ್ತಿರು, ಆದರೆ ಅವುಗಳಿಂದ ಮುಖ ತಿರುಗಿಸಬೇಡ. ನಾವು ದೊಡ್ಡ ದೊಡ್ಡ ಗುರಿಗಳನ್ನು ಇಟ್ಟುಕೊಳ್ಳುತ್ತೇವೆ, ಯೋಜನೆಗಳನ್ನು ಹಾಕಿಕೊಳ್ಳುತ್ತೇವೆ. ನಮ್ಮ ಶಕ್ತಿ ಒಟ್ಟುಗೂಡಿಸಿ ಕೆಲಸ ಮಾಡುತ್ತೇವೆ. ಆದರೆ ಕಷ್ಟ ಬಂದಾಗ, ಕೆಲಸ ನಾವೆಣಿಸಿದಂತೆ ಆಗದಾದಾಗ ದುಃಖಿ ಹಾಗೂ ಹತಾಶರಾಗುತ್ತೇವೆ. ಮುಖ ತಿರುಗಿಸುತ್ತೇವೆ. ಇದು ಸರಿಯಲ್ಲ. ಅದರಿಂದ ನಾವು ನಮ್ಮ ಜಾಗರೂಕತೆಯನ್ನು ಕಳೆದುಕೊಳ್ಳುತ್ತೇವೆ. ನಮಗೆ ಮಾರ್ಗ ತೋರಿಸುವ ನಮ್ಮೊಳಗಿನ ಶಕ್ತಿಯೊಂದಿಗೆ ನಮ್ಮ ಸಂಪರ್ಕ ಕಳೆದುಕೊಳ್ಳುತ್ತೇವೆ. ಭಯಗೊಳ್ಳುತ್ತೇವೆ. ಈಗ ಎಲ್ಲ ನಮಗೆ ಹೊರೆಯೆನಿಸುತ್ತದೆ. ಭಯ ನಮ್ಮ ಮೇಲೆ ಸವಾರಿ ಮಾಡುತ್ತದೆ. ಕಷ್ಟಗಳನ್ನು ಎದುರಿಸುವ ಶಕ್ತಿ ಎದುರಿಸುವ ಮೊದಲೇ ಒಳಗಿನಿಂದ ಸೋತು ಹೋಗುತ್ತದೆ. ಹುಡುಗ ಅಚ್ಚರಿಯಿಂದ ಹೇಳಿದ, ಗುರುದೇವ, ಇದಾದರೂ ನನ್ನದೇ ಕಥೆಯಾಗಿದೆ. ನಾನೂ ಸಹ ಇದನ್ನೇ ಮಾಡುತ್ತಿದ್ದೇನೆ. ಅಸಫಲತೆಯ ಏಟಿನಿಂದ ಮುಖ ತಿರುಗಿಸಿ ಸೋತು ಕುಳಿತಿದ್ದೇನೆ. ಕೃಪೆಯಿಂದ ನನಗೆ ದಾರಿ ತೋರಿಸಿರಿ. ಲಾವೋ ತ್ಸು ಹೇಳಿದರು, ಎರಡನೆಯದಾಗಿ ನೀಡುವ ಪ್ರತಿಕ್ರಿಯೆ ನಿನ್ನ ಕಡೆ ಇರುತ್ತದೆ. ಆದರೆ ಪರಿಸ್ಥಿತಿ ನಿನ್ನ ವಶದಲ್ಲಿ ಇಲ್ಲ. ಯುದ್ಧ ರಾಜನ ವಶದಲ್ಲಿ ಇರಲಿಲ್ಲ. ಆದರೆ ಹೇಗೆ ಪ್ರತಿಕ್ರಿಯಿಸಬೇಕೆಂಬುದು ನಿನ್ನ ಕೈಯಲ್ಲಿ ಇರುತ್ತದೆ. ಇದೇ ಮನುಷ್ಯನನ್ನು ಪ್ರಾಣಿಗಳಿಂದ ಬೇರೆ ಮಾಡುತ್ತದೆ. ಜಯಶಾಲಿಯನ್ನು ಸೋತವನಿಂದ ಬೇರೆ ಮಾಡುತ್ತದೆ. ಲಾವೋ ತ್ಸು ಹೇಳಿದರು, ಎಲ್ಲಕ್ಕಿಂತ ಒಳ್ಳೆಯ ಪ್ರತಿಕ್ರಿಯೆ ಏನೆಂದು ನಿನಗೆ ಗೊತ್ತೇ? ಜೀವನದಲ್ಲಿ ಕಷ್ಟಗಳು ಬಂದಾಗ ಶಾಂತವಾಗಿ ನೋಡು. ಏನೂ ಪ್ರತಿಕ್ರಿಯಿಸದೆ ನಿನ್ನೊಳಗೆ ಹಾಗೂ ಹೊರಗೆ ಏನಾಗುತ್ತಿದೆಯೋ ಅದನ್ನು ಒಂದು ಸಾಕ್ಷಿಯಂತೆ ನೋಡು. ಕಥೆಯಲ್ಲಿ ಆ ಚಿತ್ರಕಾರ ಮಾಡಿದಂತೆ ಸಾವಿನ ಭಯ, ಕಷ್ಟಗಳು ಬಾಗಿಲು ತಟ್ಟಿದಾಗ ಆ ಯುವ ಚಿತ್ರಕಾರ ಹೆದರಲಿಲ್ಲ. ಓಡಿ ಹೋಗಲಿಲ್ಲ. ಶಾಂತವಾಗಿದ್ದ, ಎಲ್ಲವನ್ನೂ ನೋಡುತ್ತಿದ್ದ. ಇದರಿಂದ ಅವನಿಗೆ ಕಷ್ಟಗಳ ಕೋಲಾಹಲದಲ್ಲಿಯೇ ದಾರಿ ಕಾಣಿಸಿತು. ಬಾಕಿ ಚಿತ್ರಕಾರರಿಗೆ ರಾಜನಲ್ಲಿ ಕೇವಲ ಕುರೂಪತೆ, ಅಂಗಹೀನತೆ ಕಾಣಿಸಿತು. ಇದರಿಂದಾಗಿ ಅವರಲ್ಲಿ ಭಯ ಹುಟ್ಟಿತು. ಅವರೆಷ್ಟು ವಿಚಲಿತರಾದರೆಂದರೆ ರಾಜನ ಶೌರ್ಯ, ಧೈರ್ಯ, ಶಕ್ತಿ ಕಾಣಿಸಲೇ ಇಲ್ಲ. ತಿಳಿದೋ ತಿಳಿಯದೆಯೋ ನೀನು ಸಹ ಜೀವನದಲ್ಲಿ ಇದೇ ತಪ್ಪು ಮಾಡುತ್ತಿರುವೆ. ಯಾವಾಗ ಕಷ್ಟಗಳು ಎದುರಾಗುವೋ ಆಗ ನೀನು ಒಳಗೆ ನಕಾರಾತ್ಮಕ ವಿಚಾರಗಳನ್ನು ಹೊಂದುತ್ತಿ. ಏನೇನೋ ಪ್ರಶ್ನೆಗಳು, ಸಿಟ್ಟು, ನಿರಾಶೆಗಳ ಹುಟ್ಟು ಹಾಕುತ್ತಿ. ಇದರಿಂದ ನಿನಗೆ ಸ್ಥಿರವಾಗಿ, ಶಾಂತವಾಗಿ ಇರಲು ಆಗುವುದಿಲ್ಲ. ನಿನ್ನ ಮನ ಕಷ್ಟಗಳಿಂದ ಮುಖ ತಿರುಗಿಸಲು ಹೇಳುತ್ತದೆ, ಒತ್ತಾಯಿಸುತ್ತದೆ. ಆಗ ನೀನು ಅವುಗಳಿಂದ ದೂರ ಓಡಲು ಆರಂಭಿಸುತ್ತಿ. ಇದರ ಬದಲಾಗಿ ಆ ಯುವಕ ಮಾಡಿದ್ನು ಮಾಡು. ಅವನು ಯಾವುದೇ ಪ್ರತಿಕ್ರಿಯೆ ಇಲ್ಲದೆ, ಯಾವುದೇ ನಿರ್ಣಯಕ್ಕೆ ಬಾರದೆ ರಾಜನ ವ್ಯಕ್ತಿತ್ವ ನೋಡಿದ. ಆಗ ಅವನಿಗೆ ರಾಜನ ಕುರೂಪತೆಯಲ್ಲಿ ಮಹಾನತೆ ಕಾಣಿಸಿತು, ಗಾಯದಲ್ಲಿ ಉನ್ನತೆಯಲ್ಲಿ ಶೌರ್ಯ, ಧೈರ್ಯ ಕಾಣಿಸಿತು. ಮೂರನೆಯದಾಗಿ ದೃಷ್ಟಿಯಲ್ಲಿ ಸೃಷ್ಟಿಯಿದೆ. ನಿನ್ನ ದೃಷ್ಟಿಕೋನ ವಾಸ್ತವಿಕತೆಯನ್ನು ಉಂಟುಮಾಡುತ್ತದೆ. ಹುಡುಗ ಕೇಳಿದ, ನಾನದನ್ನು ಹೇಗೆ ನೋಡಲಿ? ನನಗೆ ನನ್ನ ಅಸಫಲತೆಯಲ್ಲಿ ಕೇವಲ ನೋವು ಹಾಗೂ ನಿರಾಶೆ ಕಾಣುತ್ತದೆ. ಲಾವೋ ತ್ಸು ಹೇಳಿದರು, ನೀನೊಂದು ಕಲೆಯನ್ನು ವಿಕಸಿತಗೊಳಿಸಬೇಕು. ಕ್ಯಾನವಾಸ ಮೇಲೆ ಚಿತ್ರ ಬಿಡಿಸುವುದು, ಬಣ್ಣ ತುಂಬುವುದು ಯಾರಾದರೂ ಕಲಿಯುತ್ತಾರೆ. ಆದರೆ ಪ್ರತಿ ವಸ್ತುವಿನಲ್ಲಿ, ಮನುಷ್ಯನಲ್ಲಿ, ಪರಿಸ್ಥಿತಿಯಲ್ಲಿ ಯಾರು ಸುಂದರತೆ, ಶುಭ ಕಾಣುತ್ತಾನೋ ಅವನು ನಿಜವಾದ ಕಲಾಕಾರ. ನಾವು ಜೀವನದಲ್ಲಿ ಇದೇ ಕಲೆಯನ್ನು ವಿಕಸಿತಗೊಳಿಸಬೇಕಿದೆ. ಇಂದಿನಿಂದಲೇ ನಿನ್ನ ಜೀವನದಲ್ಲಿ ಬರುವ ಕಷ್ಟಗಳಿಗೆ, ತೊಂದರೆಗಳಿಗೆ ಯಾವುದೇ ನಿರ್ಣಯಕ್ಕೆ ಬರದೆ, ಒಳ್ಳೆಯ ಇಲ್ಲವೇ ಕೆಟ್ಟದ್ದು ಅನ್ನದೇ ನೋಡುವುದನ್ನು ಕಲಿ. ಯಾರಾದರೂ ನಿನ್ನ ಅಪಮಾನ ಮಾಡಿದಾಗ ದುಃಖಿಯಾಗುವ ಬದಲು ನಿನ್ನೊಳಗೆ ಏನು ವಿಚಾರಗಳ ಅಲೆ ಎಬ್ಬಿಸುತ್ತದೆ ನೋಡು. ಆಗ ನಿನಗೆ ಎಲ್ಲದರಲ್ಲಿಯೂ, ಎಲ್ಲ ಸಂದರ್ಭದಲ್ಲಿಯೂ ಏನಾದರೂ ಒಳ್ಳೆಯದು, ಒಂದು ಅವಕಾಶ ಕಾಣಿಸುವುದು. ಲಾವೋ ತ್ಸು ಹೇಳಿದರು, ಇಂದಿನ ಸಮಾಜ ನೋಡು, ಜನ ತಮ್ಮ ಚಿತ್ರ ಸುಂದರಗೊಳಿಸಲು ಏನೆಲ್ಲ ಬಳಸುತ್ತಾರೆ. ಅವರು ಸಮಾಜಕ್ಕೆ ಕೇವಲ ಒಳ್ಳೆಯ ಚಿತ್ರಗಳನ್ನು ತೋರಿಸಲು ಬಯಸುತ್ತಾರೆ. ತಮ್ಮ ಕೊರತೆಯನ್ನು, ನೋವನ್ನು, ಅಸಫಲತೆಯನ್ನು ಮುಚ್ಚಿಡುತ್ತಾರೆ. ಆ ಪುಕ್ಕಲು ಚಿತ್ರಕಾರರಂತೆ ವಾಸ್ತವಿಕತೆಯನ್ನು ಎದುರಿಸಲು ಇಷ್ಟಪಡುವುದಿಲ್ಲ. ನಿಜವಾದ ಶ್ರೇಷ್ಠತೆ ನಮ್ಮಲ್ಲಿರುವ ಕೊರತೆಯನ್ನು ಮುಚ್ಚಿಡುವುದರಲ್ಲಿ ಇಲ್ಲ. ಅದನ್ನೊಂದು ಶಕ್ತಿಯಂತೆ ಬಳಸುವುದರಲ್ಲಿದೆ.
ಆ ಯುವ ಚಿತ್ರಕಾರ ರಾಜನ ಗಾಯವನ್ನು ಮುಚ್ಚಿಡಲಿಲ್ಲ. ಅದನ್ನು ಹೇಗೆ ತೋರಿಸಿದನೆಂದರೆ ಅದು ಜನಗಳಿಗೆ ರಾಜನ ವೀರತೆಯ ಗುರುತಾಗಿ ಕಾಣಿಸಿತು. ಜಪಾನ ದೇಶದಲ್ಲಿ ಒಂದು ಕಲೆಯಿದೆ. ಯಾವಾಗ ಒಂದು ಮಣ್ಣಿನ ಬೆಲೆ ಬಾಳುವ ಪಾತ್ರೆ ಒಡೆದರೆ ಅದನ್ನವರು ಚೆಲ್ಲುವುದಿಲ್ಲ, ಅದನ್ನು ಬಂಗಾರದಿಂದ ತುಂಬಿ ಇನ್ನೂ ಚೆಂದವಾಗಿ ಅಂದವಾಗಿ ಕಾಣುವಂತೆ ಮಾಡುತ್ತಾರೆ. ಅವರೆನ್ನುತ್ತಾರೆ, ಪಾತ್ರೆ ಒಡೆದ ಮೇಲೆ ಇನ್ನೂ ಹೆಚ್ಚಿನ ಬೆಲೆಯುಳ್ಳದ್ದಾಗಿ ಸುಂದರವಾಗಿ ಕಾಣುತ್ತದೆ. ನಿನ್ನ ನೋವು, ಅಸಫಲತೆ ನಿನ್ನನ್ನು ಭಯಗೊಳಿಸುತ್ತಾ ಇದೆ. ಅದನ್ನು ಮುಚ್ಚಿಡದೆ ಜ್ಞಾನ ಹಾಗೂ ಅನುಭವಗಳಿಂದ ತುಂಬು. ಅದು ನಿನ್ನನ್ನು ಶ್ರೇಷ್ಠಗೊಳಿಸುತ್ತದೆ. ಲಾವೋ ತ್ಸು ಹೇಳಿದರು, ಯಾವ ಕ್ಷಣ ನೀನು ನಿನ್ನ ಅಡಚಣೆಗಳನ್ನು, ಅಸಫಲತೆಯನ್ನು ಒಂದು ಸಕಾರಾತ್ಮಕ ದೃಷ್ಟಿಯಿಂದ ನೋಡಲಾರಂಭಿಸುವೆ, ಆಗ ನಿನ್ನ ಜೀವನದಲ್ಲಿ ಶಕ್ತಿ, ಉತ್ಸಾಹ ಹುಟ್ಟುತ್ತದೆ, ಹೊಸ ದಾರಿ ಕಾಣುತ್ತದೆ. ಯಾವುದನ್ನು ಅಂತ್ಯವೆಂದು ತಿಳಿದಿದ್ದೆಯೋ ಅದೇ ಒಂದು ಹೊಸ ಬಾಗಿಲು ಆಗುವುದು. ಮನಸ್ಸು ಒಂದು ಜಾದೂ ತೋಟದಂತೆ. ನೀನು ಯಾವ ಬೀಜ ಬಿತ್ತುವೆಯೋ ಅದೇ ಗಿಡ ಹುಟ್ಟುವುದು. ಇದರಲ್ಲಿ ಅಸಫಲತೆಯ ಬೀಜ ಬಿತ್ತಿದರೆ ಅಸಫಲತೆಯ ಗಿಡ ಹುಟ್ಟುವುದು. ಬದಲಾಗಿ ಅವಕಾಶಗಳು, ಸಂಭಾವ್ಯತೆಯ ಮೇಲೆ ನಿನ್ನ ಶಕ್ತಿ ಕ್ರೋಢೀಕರಿಸಿದರೆ ಸಫಲತೆಯ ಗಿಡಗಳು ಬೆಳೆಯುವವು. ಒಂದು ನಿಯಮ ನೆನಪಿಡು, ಎತ್ತ ನಿನ್ನ ಲಕ್ಷ್ಯ ಹೋಗುವುದೋ ಅತ್ತ ನಿನ್ನ ಶಕ್ತಿ ಹರಿಯುವುದು. ಪ್ರಶ್ನೆಯ ಇದನ್ನು ಹೇಗೆ ಸಾಧಿಸುವುದು? ಇದಕ್ಕಾಗಿ 3 ಚರಣಗಳ ಸೂತ್ರ ಕೊಡುತ್ತೇನೆ. ಇದು ಆ ಚಿತ್ರಕಾರನ ರಹಸ್ಯವಾಗಿದೆ. ಶಾಂತ ಮನದ ರಹಸ್ಯವಾಗಿದೆ. ಪ್ರಥಮವಾಗಿ ನಿಂತು ನೋಡು. ಯಾವಾಗಲೇ ಆಗಲಿ ಜೀವನದಲ್ಲಿ ಕಷ್ಟಗಳು, ಅಡಚಣೆಗಳು ಬರಲಿ, ನಿನ್ನಲ್ಲಿ ಮೂಡುವ ಮೊದಲ ಪ್ರತಿಕ್ರಿಯೆ ಹಿಂದಿರುಗಿ ಓಡು, ಇಲ್ಲ ಹೋರಾಡು. ಆದರೆ ನಿನಗೆ ಇವೆರಡಕ್ಕಿಂತ ಬೇರೆಯೇ ಮಾಡುವುದಿದೆ. ಏನೂ ಮಾಡಬೇಡ. ನಿಲ್ಲು ಮತ್ತು ನೋಡು. ನಿನ್ನೊಳಗೆ ಏಳುತ್ತಿರುವ ಭಯದ ಬಿರುಗಾಳಿಯನ್ನು ನೋಡು, ಹೊರಗಿನ ಪರಿಸ್ಥಿತಿಯನ್ನು ನೋಡು. ಒಂದು ಸಮುದ್ರದಂತೆ ಅದರಲ್ಲಿ ಕೇವಲ ಅಲೆಗಳಿವೆ. ಆದರೆ ಕೆಳಗೆ ಹೋದಂತೆ ಶಾಂತವಾಗಿದೆ. ಎರಡನೆಯದು, ಯಾವುದೇ ನಿರ್ಣಯಕ್ಕೆ ಬರಬೇಡ. ನೋಡಿದ ಕೂಡಲೇ ಒಳ್ಳೆಯದು, ಕೆಟ್ಟದ್ದು ಎಂಬ ಮೊಹರು ಹಾಕಬೇಡ. ನನ್ನೊಂದಿಗೆ ಏಕೆ ಹೀಗಾಯಿತು, ಇದು ಬಹಳ ಕೆಟ್ಟದ್ದಾಗಿದೆ ಎಂದೆಲ್ಲ ಯೋಚಿಸುವುದನ್ನು ಬಿಟ್ಟುಬಿಡು. ಅಸಫಲತೆ ಒಂದು ಘಟನೆ ಅಷ್ಟೇ. ಆದರೆ ಅದೇ ನೀನಲ್ಲ. ರಾಜ ವಿಕಲಾಂಗನಾದದ್ದು ಒಂದು ಸತ್ಯವಾಗಿತ್ತು, ಆದರೆ ದುರಂತವಲ್ಲ. ದುರಂತ ನೀನು ಕೊಟ್ಟ ನಕಾರಾತ್ಮಕ ಪ್ರತಿಕ್ರಿಯೆಯಾಗಿತ್ತು. ನೀನು ಎಲ್ಲದರ ಮೇಲೆ ಮೊಹರು ಹಾಕುವುದನ್ನು ಬಿಟ್ಟಾಗ ಮನದ ಕೋಲಾಹಲ ನಿಲ್ಲುತ್ತದೆ. ಎಲ್ಲಿ ಕೋಲಾಹಲವಿಲ್ಲವೋ ಅಲ್ಲಿ ಸತ್ಯ ತಾನಾಗಿಯೇ ಪ್ರಕಟವಾಗುತ್ತದೆ. ಮೂರನೆಯದಾಗಿ, ಅವಕಾಶಗಳನ್ನು ಹುಡುಕು. ಯಾವಾಗ ಶಾಂತ ಹಾಗೂ ಸರಿಯಾದ ನಿರ್ಣಯ ಮಾಡುವೆಯೋ ಆಗ ಅವಕಾಶಗಳನ್ನು ಹುಡುಕಲು ಆರಂಭಿಸು. ಆ ಯುವ ಚಿತ್ರಕಾರ ರಾಜನ ವೀರತೆಯಲ್ಲಿ ಒಂದು ಅವಕಾಶ ಕಂಡ. ವೀರತೆ, ಶೌರ್ಯವನ್ನು ಹೊಸ ರೀತಿಯಾಗಿ ಚಿತ್ರಿಸಿದ. ಥಾಮಸ್ ಎಡಿಸನ್ನನ ಪ್ರಯೋಗಶಾಲೆ ಸುಟ್ಟಾಗ ಆತ ದೇವರ ಕೃಪೆಯಿಂದ ನನ್ನೆಲ್ಲ ತಪ್ಪುಗಳು ಸುಟ್ಟು ಹೋದವು. ಪ್ರತಿ ಸಮಸ್ಯೆ ಒಂದು ಸಮನಾದ ಇಲ್ಲವೇ ಅದಕ್ಕಿಂತ ದೊಡ್ಡದಾದ ಅವಕಾಶ ತಂದು ಕೊಡುತ್ತದೆ. ಶಾಂತ ಮನ ಅವಕಾಶವನ್ನು ಕಾಣುತ್ತದೆ. ಅಶಾಂತ ಮನ ಕೇವಲ ಅಡಚಣೆಯನ್ನು ಕಾಣುತ್ತದೆ. ಲಾವೋ ತ್ಸು ತಮ್ಮ ಮಾತನ್ನು ಮುಗಿಸುತ್ತಾ ಹೇಳಿದರು, ಮಗು, ನಾನು ನಿನಗೆ ಯಾವುದೇ ಆಶೀರ್ವಾದ ಕೊಡಲಿಲ್ಲ, ನಾನು ನಿನಗೆ ಬೀಗದ ಕೈ ಕೊಟ್ಟಿದ್ದೇನೆ. ಅದರಿಂದ ನೀನು ಆಶೀರ್ವಾದವನ್ನು ಸ್ವತಃ ಹುಟ್ಟುಹಾಕಬಹುದು. ಆ ಬೀಗದ ಕೈ ಹೆಸರು ಶಾಂತಮನ. ಹೀಗೆ ಮಾಡುತ್ತಾ ನಿನ್ನ ಸಂಪೂರ್ಣ ಜೀವನವೇ ಒಂದು ಆಶೀರ್ವಾದವಾಗುವುದು. ಈಗ ಹುಡುಗನ ಕಣ್ಣುಗಳಲ್ಲಿ ನೀರಿರಲಿಲ್ಲ, ಅದರಲ್ಲಿ ಹೊಸ ಹೊಳಪಿತ್ತು. ಇಷ್ಟು ವರ್ಷಗಳಿಂದ ಯಾವುದರಿಂದ ದೂರ ಓಡುತ್ತಿದ್ದನೋ ಅದರಲ್ಲಿಯೇ ಇಂದು ಶಕ್ತಿಯ ಮೂಲ ಸಿಕ್ಕಿತ್ತು. ಆತ ಲಾವೋ ತ್ಸು ಅವರ ಚರಣಗಳಿಗೆ ನಮಿಸಿ ಏನೂ ಹೇಳದೆ ಹೊಸ ಮನುಷ್ಯನಾಗಿ ಅಲ್ಲಿಂದ ಹೊರಟು ಹೋದ. ನಿಜವಾದ ಯುದ್ಧ ಹೊರಗಲ್ಲ, ನಮ್ಮ ಒಳಗಿದೆ. ನಿಜವಾದ ಸಮಸ್ಯೆ ಪರಿಸ್ಥಿತಿಯಲ್ಲ, ನಮ್ಮ ಪ್ರತಿಕ್ರಿಯೆ. ನೀವು ಜೀವನದಲ್ಲಿ ಬಿದ್ದಾಗ, ನಿಮ್ಮ ಯಾವುದೇ ಕೆಲಸ ಆಗದಿದ್ದಾಗ, ಮನಸ್ಸು ವಿಚಲಿತವಾದಾಗ, ಬಾಗಿಲುಗಳು ಹಾಕಿದಾಗ ಓಡಬೇಡಿ, ಕೂಗಬೇಡಿ, ತಕರಾರು ಮಾಡಬೇಡಿ. ಒಂದು ಕ್ಷಣ ನಿಲ್ಲಿ. ಆ ಅಡಚಣೆಯನ್ನು ನೋಡಿ, ನಿಮ್ಮೊಳಗೆ ಅನುಭವಿಸುತ್ತಿರುವ ಕೋಲಾಹಲ, ನೋವನ್ನು ನೋಡಿ, ನಿರಾಶೆ ನೋಡಿ. ಯಾವಾಗ ನೋಡಲು ಆರಂಭಿಸುತ್ತೀರೋ ಆ ಕ್ಷಣವೇ ನೀವು ಅಡಚಣೆಗಳಿಗಿಂತ ದೊಡ್ಡವರಾಗುತ್ತೀರಿ. ಯಾವುದನ್ನು ನೀವು ಗೋಡೆ ಅಡೆತಡೆ ಎಂದು ತಿಳಿದಿದ್ದಿರೋ ಅದು ಒಂದು ಬಾಗಿಲು ಆಗುವುದು. ದೃಷ್ಟಿಯಲ್ಲಿಯೇ ಸೃಷ್ಟಿಯಿದೆ. ಇದನ್ನು ಯಾವಾಗಲೂ ನಿಮ್ಮ ಮನದಲ್ಲಿ ಇಡಿ. ಈ ಕಥೆಯನ್ನು ನೀವು ಕೇಳುತ್ತಿದ್ದೀರಿ ಎಂದರೆ ಜೀವನವನ್ನು ಒಂದು ಹೊಸ ದೃಷ್ಟಿಕೋನದಿಂದ ನೋಡಲು ತಯಾರಿದ್ದೀರಿ. ಯಾರು ಇದನ್ನು ತಿಳಿದರೂ ತಮ್ಮ ಜೀವನದಲ್ಲಿ ಅಳವಡಿಸಲು ಸಂಕಲ್ಪ ಮಾಡಿದ್ದಾರೋ ಅವರ ಜೀವನದಲ್ಲಿ ಸಫಲತೆಯ ಬಾಗಿಲು ತೆರೆದಿರುತ್ತದೆ.